ನಾವೀಗ ಸಂಗೊಳ್ಳಿಗೆ ಫ್ರೆಂಡ್ಸ್ ಈಗ ವೀರಪ್ಪ ದೇಸಾಯಿ ಅರಮನೆಯ ಒಳಗೆ ಹೋಗ್ತಾ ಇದ್ದೀವಿ. ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ನೈಜ ಚಿತ್ರಗಳು ಕಣ್ಮುಂದೆ ಬರ್ತವೆ. ಸಂಪೂರ್ಣ ಸಂಗೊಳ್ಳಿ ರಾಯಣ್ಣನ ಕಿತ್ತೂರು ಸಂಸ್ಥಾನದ ಒಂದು ಚಿತ್ರಣವನ್ನ ಇಲ್ಲಿ ಬಿಂಬಿಸಲಾಗಿದೆ. ಅಲ್ಲಿ ಯಾರು ಓಡಾಕದಾರು? ಅಲ್ಫಿಯಾ. ಫ್ರೆಂಡ್ಸ್ ಇದು ನೋಡಿ ಮನ ಕಲಕುವಂತ ದೃಶ್ಯನೇ ಅಂತ ಹೇಳ್ಬೋದು. ಸಂಗೊಳ್ಳಿ ರಾಯಣ್ಣನ ಸೇರಿ 7 ಜನರನ್ನ ಈ ಒಂದು ನಂದಗಡದಲ್ಲಿ ಆಲದ ಮರಕ್ಕೆ ನೇಣು ಹಾಕ್ತಕ್ಕ ಇರ್ತಕ್ಕಂಥ ಒಂದು ದೃಶ್ಯ. ನಾವೀಗ ಸಂಗೊಳ್ಳಿಗೆ ಹೊಂಟಿದ್ದೀವಿ. ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಎಲ್ಲ ಜೀವನ ಚರಿತ್ರೆಯನ್ನು ಬಿಂಬಿಸುವಂತಹ ಗಾರ್ಡನ್ ಇದೆ ಫ್ರೆಂಡ್ಸ್. ಅಲ್ಲಿ ನೋಡಲಿಕ್ಕೆ ನಾವು ಹೊರಟಿದ್ದೀವಿ. ಸಂಗೊಳ್ಳಿ ರಾಯಣ್ಣ ಒಂದು ಗಾರ್ಡನ್ ನೋಡಲಿಕ್ಕೆ ಬನ್ನಿ, ನೋಡೋಣ ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ತೀನಿ ಫ್ರೆಂಡ್ಸ್. ನಾವೀಗ ಕ್ರಾಂತಿವೀರ ರಾಯಣ್ಣನ ಶೌರ್ಯಭೂಮಿ ಸಂಗೊಳ್ಳಿಗೆ ಬಂದಿದ್ದೀವಿ. ಸಂಗೊಳ್ಳಿಯಲ್ಲಿ ಒಂದು ಮಸ್ತ್ ಗಾರ್ಡನ್ ಇದೆ. ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ಬಿಂಬಿಸುವಂತಹ ಗಾರ್ಡನ್ ನೋಡಲಿಕ್ಕೆ ನಾವು ಬಂದಿದ್ದೀವಿ. ಫುಲ್ ಟ್ರಾಫಿಕ್ಕು, ಇವತ್ತು ಸಂಡೇ ಅಂದ್ಕೂಡಲೇ ಫುಲ್ ಟ್ರಾಫಿಕ್ ಇದೆ. ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಗಾಡಿಗಳು ನಿಂತಿವೆ ಅಂತ. ಸೊ ನೋಡೋಣ ನಮಗೆ ಎಲ್ಲಿ ಪಾರ್ಕಿಂಗ್ ಸಿಗುತ್ತೆ, ಗಾಡಿಯನ್ನು ಪಾರ್ಕ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಂದಿದ್ದೀವಿ ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯಭೂಮಿದು ಒಳಗೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು ನಾವು. ಬರಲ್ಲ ಕಿತ್ತೂರು ಸಂಸ್ಥಾನದ ಸ್ವತಂತ್ರಕ್ಕಾಗಿ ಹೋರಾಡಿ ಪ್ರಾಣವನ್ನು ತ್ಯಾಗ ಮಾಡಿದಂತಹ ರಾಣಿ ಚೆನ್ನಮ್ಮಳ ಬಲಗೈ ಮಂಟ ಸಂಗೊಳ್ಳಿ ರಾಯಣ್ಣನ ಸವಿ ನೆನಪಿಗಾಗಿ ಸಂಗೊಳ್ಳಿಯಲ್ಲೊಂದು ಪಾರ್ಕ್ ರೆಡಿ ಮಾಡಿದ್ದಾರೆ. ಅದರ ಹೆಸರೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯಭೂಮಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗಿ ಈ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಫ್ರೆಂಡ್ಸ್. ಈಗ ವೀರಪ್ಪ ದೇಸಾಯಿ ಅರಮನೆಯ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಏನೇನಿದೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೋಡಿ ರಾಯಣ್ಣನಿಗೆ ಹೆಸರಿಡ್ತಾ ಇದ್ದಾರೆ ನೋಡಿ. ಹೆಸರಿಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲ ನಿಜ ಮನುಷ್ಯರೇ ಅಂತ ಅನಿಸ್ಬಿಡ್ತವೆ ನಮಗೆ. ಅಷ್ಟು ಅದ್ಭುತವಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಸೊ ಗೈಸ್ ನೋಡ್ಬೋದು ಕುಸ್ತಿಯಲ್ಲಿ ಗೆದ್ದಂತಹ ರಾಯಣ್ಣ, ಎಂಥ ಸದೃಢವಾದಂಥ ದೇಹ ರಾಯಣ್ಣಂದು ನೋಡ್ಬೋದು. ಕುಸ್ತಿಯಲ್ಲಿ ಗೆದ್ದಂಥ ಪೈಲ್ವಾನ್ ರಾಯಣ್ಣನಿಗೆ ಖಡ್ಗ ನೀಡಿ ಗೌರವ ಮಾಡಲಾಗಿದೆ. ಅದು ಇಲ್ಲಿ ಒಳಗಡೆ ಕಾಣುತ್ತೆ. ನೋಡೋಣ ಒಳಗೆ ಹೋಗಿ ಹೇಗೆ ಅವನಿಗೆ ಖಡ್ಗ ನೀಡಿದ್ದಾರೆ, ಏನು ಗೌರವ ಮಾಡಿದ್ದಾರೆ ಅಂತ ನೋಡೋಣ ಫ್ರೆಂಡ್ಸ್. ಬನ್ನಿ. ಎಸ್ ಫ್ರೆಂಡ್ಸ್ ನೋಡ್ಬೋದು ಒಳಗಡೆ ಚೆನ್ನಮ್ಮನಿಂದ ರಾಯಣ್ಣ ಕತ್ತಿ ಪಡೆದುಕೊಳ್ತಾ ಇದ್ದಾನೆ ಖಡ್ಗವನ್ನು. ಬನ್ನಿ ಮುಂದೆ ಹೋಗೋಣ, ಮತ್ತು ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಇದು ನೋಡಿ ಕಿತ್ತೂರು ಅರಮನೆ. ಸೊ ಫ್ರೆಂಡ್ಸ್ ಈ ಒಂದು ದೃಶ್ಯದಲ್ಲಿ ನೀವು ನೋಡ್ಬೋದು ಕಿತ್ತೂರಿನ ವಿಜಯೋತ್ಸವ. ಬ್ರಿಟಿಷರನ್ನು ಸೋಲಿಸಿ ಅವರನ್ನು ಬಂಧಿಸಿ ಅವ್ರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಆ ವಿಜಯೋತ್ಸವ ನಮಗೆ ಇಲ್ಲಿ ಕಾಣ್ತಾ ಇದೆ. ಎಷ್ಟೊಂದು ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್ ಈ ದೃಶ್ಯ. ಫ್ರೆಂಡ್ಸ್ ಈ ಒಂದು ದೃಶ್ಯದಲ್ಲಿ ನೋಡ್ಬೋದು ಇದು 2ನೇ ಆಂಗ್ಲೋ ಕಿತ್ತೂರು ಯುದ್ಧ. ಈ ಒಂದು ಯುದ್ಧದಲ್ಲಿ ಬ್ರಿಟಿಷರು ಬಹಳ ಒಂದು ಪ್ಲ್ಯಾನ್ ಮಾಡಿ ಮೋಸದಿಂದ ನಮ್ಮ ಸಂಗೊಳ್ಳಿ ರಾಯಣ್ಣ ಹಾಗೂ ಚೆನ್ನಮ್ಮನನ್ನು ಸೆರೆ ಹಿಡಿಯುತ್ತಾರೆ. ನೋಡ್ಬೋದು ಯುದ್ಧದ ದೃಶ್ಯ ಯಾವ ಥರ ಇದೆ ಅಂತ. ಈ ಒಂದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಬ್ರಿಟಿಷರು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಬಂಧಿಸ್ತಾ ಇದ್ದಾರೆ. ಈ ಒಂದು ದೃಶ್ಯದಲ್ಲಿ ಕಾಣ್ತೀವಿ. ಮುಂದೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ನೈಜ ಚಿತ್ರಗಳು ಕಣ್ಮುಂದೆ ಬರ್ತವೆ. ಸೊ ನಮ್ಮ ಮಕ್ಕಳು ಸಲಾಗಿ ಹೋಗ್ತಾ ಇದ್ದಾರೆ ನೋಡ್ಕೊತಾ. ಸೊ ಈ ಒಂದು ದೃಶ್ಯದಲ್ಲಿ ನೋಡ್ಬೋದು ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸ್ತಾ ಇದ್ದಾರೆ. ಈ ದೃಶ್ಯ ವೀರ ಶೂರ ಪರಾಕ್ರಮಿಯಾದಂಥ ಸಂಗೊಳ್ಳಿ ರಾಯಣ್ಣನನ್ನು ಎದೆ ಕೊಟ್ಟು ಹೋರಾಡಲಾಗದೆ ಅವನನ್ನು ಮೋಸದಿಂದ ಬಂಧಿಸ್ತಾ ಇದ್ದಾರೆ. 2ನೇ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಸೆರೆ ಸಿಕ್ಕಂತಹ ಸಂಗೊಳ್ಳಿ ರಾಯಣ್ಣ ಹಾಗೂ ಸಂಗಡಿಗರನ್ನು ಈ ಒಂದು ಕೇಂದ್ರ ಧಾರವಾಡ ಕಾರಾಗೃಹದಲ್ಲಿ ಇರಿಸಲಾಗಿತ್ತು. ನೋಡ್ಬೋದು ಆ ಒಂದು ಕಾರಾಗೃಹದ ದೃಶ್ಯ ಎಷ್ಟು ನೈಜವಾಗಿ ಬಂದಿದೆ ಅಂತ.
ಜೈಲಿನಿಂದ ರಾಯನನ್ನು ಬಿಡುಗಡೆ ಮಾಡ್ತಾರೆ. ಬರ್ತಾ ಇದ್ದಾನೆ ನೋಡಿ ಗೈಸ್, ರಾಯಣ್ಣ ಅಲ್ಲಿದ್ದಾನೆ ಹಿಂದುಗಡೆ. ಸೊ ಎಲ್ಲ ಕಡೆ ಈ ರೀತಿ ಒಂದು ಫಲಕಗಳನ್ನು ಹಾಕಿದ್ದಾರೆ, ಏನು ದೃಶ್ಯ ಇದೆ ಅಂತ ಅಲ್ಲಿ ನಮ್ಗೆ ಕ್ಲಿಯರಾಗಿ ಕಂಡು ಬರುತ್ತೆ. ಸೊ ಒಂದು ಇಲ್ಲಿ ನೋಡ್ಬೋದು ನೀವು, ಕಿತ್ತೂರು ಕೋಟೆ ನೋಡಿ ಮರುಗಿದ ರಾಯಣ್ಣ. ಜೈಲಿನಿಂದ ಬಂದಂಥ ರಾಯಣ್ಣ ಕಿತ್ತೂರಿಗೆ ಬರ್ತಾನೆ. ಕಿತ್ತೂರು ಕೋಟೆ ಯಾವ ಥರ ಇತ್ತು ಮೊದಲಿಗೆ ಅದನ್ನು ನೋಡಿ ಈಗ ರಾಯಣ್ಣ ಮರಗ್ತಾ ಇದ್ದಾನೆ. ಆ ಒಂದು ದೃಶ್ಯವನ್ನು ನಾವು ಇಲ್ಲಿ ಕಾಣ್ಬೋದು. ಬನ್ನಿ ಮುಂದೆ ಹೋಗೋಣ ಫ್ರೆಂಡ್ಸ್. ಬೈಲೊಂಗಲ ಕಾರಾಗೃಹದಲ್ಲಿ ಚೆನ್ನಮ್ಮನನ್ನು ಬಂಧಿಸಿಟ್ಟಿರ್ತಾರೆ. ಈ ಒಂದು ಇದರಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದ್ರೆ, ರಾಯಣ್ಣ ಚೆನ್ನಮ್ಮನನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ಇಲ್ಲಿ ಆ ಒಂದು ದೃಶ್ಯ ನಾವು ಇಲ್ಲಿ ಕಾಣ್ಬೋದು. ಬನ್ನಿ ಫ್ರೆಂಡ್ಸ್ ನೋಡಿ, ಜಂಗಮ ವೇಷದಲ್ಲಿ ಬಂದಂಥ ರಾಯಣ್ಣ ನೋಡಿ. ಇವರು ರಾಯಣ್ಣ ಚೆನ್ನಮ್ಮನನ್ನು ಭೇಟಿಯಾಗಲಿಕ್ಕೆ ಬಂದಿರ್ತಾನೆ. ಇವರೇ ನೋಡಿ ಚೆನ್ನಮ್ಮ. ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಫ್ರೆಂಡ್ಸ್ ಈಗ ನಾವು ಗುಹೆಯಲ್ಲಿ ಹೋಗ್ತಾ ಇದ್ದೀವಿ. ದಟ್ಟ ಕಾಡಿನ ಮಧ್ಯೆ ಸಂಗೊಳ್ಳಿ ರಾಯಣ್ಣ ಸಕಲ ಸಿದ್ಧತೆಗಳನ್ನ ಯುದ್ಧಕ್ಕಾಗಿ ಮಾಡ್ಕೊಳ್ತಾ ಇರ್ತಾನೆ. ಅದನ್ನು ನಾವು ಇಲ್ಲಿ ಕಾಣ್ಬೋದು ಒಳಗಡೆ ಹೋದ ನಂತರ. ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಹೆಂಗೆ ಅನ್ಸಕತೈತಿ ನಿಮಗೆಲ್ಲ ನೋಡಿ? ಹಾಂ, ನಾವು ಆಗಿನ ರಾಯಣ್ಣನ ಕಾಲಕ್ಕೆ ಹೋದಂಗೆ ಅನ್ಸಾಯ್ತಲ್ಲ. ಎಲ್ಲ ನೈಜ ಚಿತ್ರನ ನಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾವೆ ನೋಡಿ. ಯಾವ ರೀತಿ ಒಂದು ರಾಯಣ್ಣ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾನೆ ಬ್ರಿಟಿಷರೊಂದಿಗೆ ಹೋರಾಡಲಿಕ್ಕೆ ನೋಡ್ಬೋದು. ಎಲ್ಲ ಕಡೆ ಸೂಚನಾ ಫಲಕ ಹಾಕಿದ್ದಾರೆ. ದಾರಿ ಇದೆ. ಗುಹೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಅನುಭವ ಆಗ್ತಾ ಇದೆ ನಮಗೆ. ಸೊ ಗೈಸ್ ನೋಡಿ, ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಜೈಲಿನಿಂದ ಪಾರಾಗಿ ಹೋಗ್ತಾ ಇದ್ದಾನೆ ಓಡಿ ಅಂತ. ಅಲ್ಲಿ ಯಾರು ಓಡಾಕದಾರು? ಅಲ್ಫಿಯಾ. ಹಾಂ, ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಒಂದು ಖಂಡನೆಯನ್ನು ಮಾಡಿ ಅನೇಕ ಕಡೆ ಬಂಡಾಯವನ್ನು ಎಬ್ಬಿಸ್ತಾನೆ. ಆ ಒಂದು ದೃಶ್ಯ ನಾವು ಇಲ್ಲಿ ಕಾಣ್ಬೋದು. ಸಂಪಗಾಮಿ ಅಮಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕ್ತಾನೆ, ಅದೊಂದು ದೃಶ್ಯ ಇಲ್ಲಿದೆ. ಸೊ ಈ ಕಡೆ ಬಂದರೆ ನೋಡಿ, ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಸೆಣಸಾಡಲಿಕ್ಕೆ ಸನ್ನದ್ಧನಾಗಿದ್ದಾನೆ. ಎಷ್ಟೊಂದು ಅದ್ಭುತವಾದಂಥ ದೃಶ್ಯ ಫ್ರೆಂಡ್ಸ್, ಇದು ನೋಡ್ಬೋದು. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರನ್ನು ಒಂದು ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ಯಾವ ರೀತಿ ಅವರನ್ನು ಒಂದು ದಿಕ್ಕು ತಪ್ಪಿಸ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಈ ದೃಶ್ಯದಲ್ಲಿ ನಾವು ನೋಡ್ಬೋದು. ಕಾಡಿನಲ್ಲಿ ಮರಗಳ ಹಿಂದೆ ಅವಿತು ಕುಳಿತು ಮಾಡುವಂಥ ಒಂದು ಯುದ್ಧ. ಒಮ್ಮೆಲೆ ಸಡನ್ನಾಗಿ ಬ್ರಿಟಿಷರ ಒಂದು ದಂಡಿನ ಮೇಲೆ ಎರಗಿ ಅವರ ಮೇಲೆ ಯುದ್ಧವನ್ನು ಮಾಡಿ ಕಕ್ಕಾಬಿಕ್ಕಿಯನ್ನಾಗಿಸೋದು. ಬಾರಿ ಕಿಲ್ಲರ್ ಅಂತ ಪರಿಶ್ಯಾನ ಹತ್ಯೆ ಮಾಡ್ತಾ ಇದ್ದಾನೆ ನೋಡಿ ಸಂಗೊಳ್ಳಿ ರಾಯಣ್ಣ. ಸೊ ನೋಡ್ಕೊಂತ ಮುಂದೆ ಹಾಗೆ ಸಾಕ್ತಾ ಇದ್ದೀವಿ. ಬಹಳ ದೊಡ್ಡದಿದೆ ಇದು ಗಾರ್ಡನ್, ರಾಕ್ ಗಾರ್ಡನ್ ಅಂತ ಹೆಸರಿಟ್ಟಿದ್ದಾರೆ ಈ ಒಂದು ಗಾರ್ಡನ್ಗೆ. ಸಂಪೂರ್ಣ ಸಂಗೊಳ್ಳಿ ರಾಯಣ್ಣನ ಕಿತ್ತೂರು ಸಂಸ್ಥಾನದ ಒಂದು ಚಿತ್ರಣವನ್ನು ಇಲ್ಲಿ ಬಿಂಬಿಸಲಾಗಿದೆ. ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಒಂದು ಜೀವನ ಸಾಗಿ ಬಂತು ಎಲ್ಲ ಸಂಪೂರ್ಣ ಒಂದು ಮಾಹಿತಿಯನ್ನು ಈ ಒಂದು ಗಾರ್ಡನ್ನಲ್ಲಿ ನಾವು ಪಡೆದುಕೊಳ್ಬೋದು. ಸೊ ಫ್ರೆಂಡ್ಸ್, ಮಸ್ಟ್ ಆ್ಯಂಡ್ ಶುಡ್ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ. ಸೊ ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಬನ್ನಿ ಮುಂದೆ ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಯಾವ ಥರ ರೋಡ್ ಮೇಲೆ ಡೈರೆಕ್ಷನ್ಲ್ಲ ಹಾಕಿದ್ದಾರೆ, ನಾವು ಹೀಗೆ ಹೋಗಬೇಕು ಎಲ್ಲ ಒಂದೊಂದಾಗಿ ಇಲ್ಲಿ ಡೀಟೇಲಾಗಿ ಹೇಳಿಕೊಟ್ಟಿದ್ದಾರೆ. ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಗೈಸ್ ನೋಡಿ, ಈ ಒಂದು ಡೋರಿ ಹಳ್ಳದಲ್ಲಿ ಬಂಧನ ಆಗ್ತಿದೆ ರಾಯಣ್ಣಂದು. ನೋಡ್ಬೋದು ಒಂದು ಹಳ್ಳದ ದೃಶ್ಯವನ್ನು ಯಾವ ಥರ ಇಲ್ಲಿ ತೋರಿಸಿದ್ದಾರೆ ಅಂತ. ಸೊ ನೈಸಾಗಿದೆ. ಸಂಗೊಳ್ಳಿ ರಾಯಣ್ಣನ ಬಂಧನ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಫ್ರೆಂಡ್ಸ್, ಸಂಗೊಳ್ಳಿ ರಾಯಣ್ಣನ ಬಂಧಿಸಿ ಈ ಧಾರವಾಡ ವಿಶೇಷ ನ್ಯಾಯಾಲಯದಲ್ಲಿ ಇವನನ್ನು ಸಂಗೊಳ್ಳಿ ರಾಯಣ್ಣನನ್ನು ವಿಚಾರಣೆ ಮಾಡಲಿಕ್ಕೆ ತಂದಿರ್ತಾರೆ. ಆ ಒಂದು ದೃಶ್ಯವನ್ನು ಈ ನ್ಯಾಯಾಲಯದಲ್ಲಿ ಕಾಣ್ಬೋದು. ಇದಾದ ನಂತರ ನಾವು ನೇರವಾಗಿ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೆ ಏರಿಸುವಂಥ ದೃಶ್ಯವನ್ನು ನಾವು ಇಲ್ಲಿ ಕಾಣ್ತೀವಿ. ಸೊ ಫ್ರೆಂಡ್ಸ್, ಇದು ನೋಡಿ ಮನ ಕಲಕುವಂಥ ದೃಶ್ಯನೇ ಅಂತ ಹೇಳ್ಬೋದು. ಸಂಗೊಳ್ಳಿ ರಾಯಣ್ಣನ ಸೇರಿ 7 ಜನರನ್ನು ಈ ಒಂದು ನಂದಗಡದಲ್ಲಿ ಆಲದ ಮರಕ್ಕೆ ನೇಣು ಇರ್ತಕ್ಕಂಥ ಒಂದು ದೃಶ್ಯ.
ಸೊ ಇದು ತುಂಬ ಬೇಜಾರಾಗ್ತದೆ. ಸೊ ಫ್ರೆಂಡ್ಸ್, ಸಂಗೊಳ್ಳಿ ರಾಯಣ್ಣ ಸಮಾಧಿ ಮೇಲೆ ಚನ್ನಬಸಪ್ಪ ಆಲದ ಮರವನ್ನು ನೆಡ್ತಾ ಇದ್ದಾನೆ. ಆ ಒಂದು ದೃಶ್ಯವನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ರಾಯಣ್ಣನ ಸಮಾಧಿಯನ್ನು ನೋಡಿಕೊಂಡು ನಾವು ನೇರವಾಗಿ ಇನ್ನೂ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ಗೈಸ್, ನೋಡಿದ್ರಲ್ಲ ಹೇಗಿತ್ತು ಅಂತ. ಈ ಒಂದು ರಾಕ್ ಗಾರ್ಡನ್, ಸಂಗೊಳ್ಳಿ ರಾಯಣ್ಣನ ಒಂದು ಜೀವನ ಚಿತ್ರಣವನ್ನು ಬಿಂಬಿಸುವಂತಹ ಒಂದು ಗಾರ್ಡನ್ ಇದು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಲಾಸ್ಟಾಗಿ ನಾವು ನೋಡಿಕೊಂಡು ಈ ಒಂದು ಗಾರ್ಡನ್ನಿಂದ ನೋಡಿಕೊಂಡು ನಾವು ಎಕ್ಸಿಟ್ ಆಗಿ ಹೊರಗಡೆ ಹೋಗ್ಬೇಕಿನ್ನ. ಇದು ಎಕ್ಸಿಟ್ ದ್ವಾರ. ಈಗ ಹೊರಗಡೆ ಹೋಗ್ಬೇಕು ನಾವು. ಹಲೋ ಫ್ರೆಂಡ್ಸ್, ಈಗ ನನ್ನ ಫ್ರೆಂಡ್ ವಿನೋದ್ ಅಂತ ಭೇಟಿಯಾಗಿದ್ದಾರೆ. ವಿನೋದ್, ಹಾಯ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ತಮ್ಮ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ವಿನೋದ, ಹೆಂಗೆ ಅನಿಸ್ತಲ್ಲ? ರಾಯಣ್ಣದ ಎಲ್ಲ ಹಿಸ್ಟ್ರಿ ಇದೆ. ಎಸ್ ವಿನೋದ್, ನೀನು ನೋಡಿ ಭಾಳ ಖುಷಿ ಆಯಿತು. ಮತ್ತು ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಭೇಟಿ ಆದ್ರಿ ನಮ್ಗೆ. ಚಲೋ ಆಯ್ತಲ್ಲ ಒಟ್ಟ? ಎಸ್ ವಿನೋದ್, ಇನ್ನೇನು ಊರಿಗೆಲ್ಲ? ಎಸ್, ಓಕೆ. ಸೊ ಗೈಸ್, ಒಳಗಡೆ ಇಲ್ಲಿ ಹೋಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ರೀತಿ ವಾಶ್ರೂಮ್, ಮಹಿಳೆಯರಿಗೆ ಪುರುಷರಿಗೆ ವಾಶ್ರೂಮ್ ವ್ಯವಸ್ಥೆ ಕೂಡ ಇದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.